ಕ್ರಿಯೇಟಿವ್ ಶೈಲಜಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನು ಯಾವ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಅಂತಂದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತ ಜೋಳದ ರೊಟ್ಟಿ, ಕಡ್ಡಿ ಪಲ್ಯ, ಹಾಗೆಯೇ ಹಸಿಮೆಣಸಿನಕಾಯಿಯ ಒಂದು ಖಾರ ಅಂದ್ರೆ ಚಟ್ನಿ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಈ ಒಂದು ಚಳಿಗಾಲಕ್ಕೆ ಬಿಸಿ ಬಿಸಿಯಾದಂಥ ರೊಟ್ಟಿ ಹಾಗೂ ಚಟ್ನಿ, ಮೆಣಸಿನಕಾಯಿ ಚಟ್ನಿ ಹಾಗೆ ಕಡ್ಡಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲರಿಗೂ ಕೂಡ ಈ ರೆಸಿಪಿನ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿನೂ ಕೂಡ ಸ್ಕಿಪ್ ಮಾಡಿದಿರಾ, ಸಂಪೂರ್ಣವಾಗಿ ನೋಡಿ. ತುಂಬಾನೇ ಟೇಸ್ಟಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬಾ ರುಚಿಕರವಾಗಿ ಕೂಡ ಇರುತ್ತೆ ಫ್ರೆಂಡ್ಸ್. ಯಾರನ್ನು ಕೂಡ ವಿಡಿಯೋನ ಎಲ್ಲಿನೂ ಸ್ಕಿಪ್ ಮಾಡಿದಿರಾ, ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ನೋಡೋಣ ಬನ್ನಿ ಫ್ರೆಂಡ್ಸ್. ರೊಟ್ಟಿ ಮಾಡೋದಕ್ಕೆ ನೋಡಿ, ಇಲ್ಲಿ ಮೊದಲಿಗೆ ಇವಾಗ ನಾನು ಒಲೆ ಮೇಲೆ 1 ಲೋಟದಷ್ಟು ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ರೊಟ್ಟಿಗೆ ನೀರು ಹಚ್ಚೋದಕ್ಕೆ ಒಂದು ವೈಟ್ ಕಲರ್ ಈ ಥರ ಬಟ್ಟೆಯನ್ನು ತಗೋಬೇಕು. ಆಮೇಲೆ ನೀರಿಗೆ ಚೆನ್ನಾಗಿ ಕುದಿ ಬಂದಿದ್ದಾಗಿದ ನಂತರ ಆ ನೀರನ್ನು ನಾವು ಜಲ್ಡಿ ಹಿಡಿದು ಇಟ್ಕೊಂಡಿರೋ ಅಂಥ ನೀರಿಗೆ ಸೇರಿಸ್ಕೋಬೇಕು. ಈ ಥರ ಯಾವತ್ತೂ ಅಷ್ಟೇ ಜೋಳದ ಹಿಟ್ಟನ್ನು ನಾವು ಕಲಿಸ್ಬೇಕಾದ್ರೆ ಬಿಸಿ ಬಿಸಿ ಆದಂಥ ಕುದಿಯೋ ಅಂಥ ನೀರನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತಣ್ಣೀರಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ತಣ್ಣೀರಲ್ಲಿ ಮಿಕ್ಸ್ ಮಾಡಿದ್ರೆ ಹಿಟ್ಟಿಗೆ ಜಿಗಿ ಬರೋದಿಲ್ಲ. ಆ ಕಾರಣದಿಂದ ಹಿಟ್ಟಿಗೆ ಜಿಗಿ ಬರಬೇಕು ಅಂದಾಗ ನಾವು ಕುದೀತಾ ಇರೋವಂಥ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಜಿಗಿ ಬರೋವರೆಗೂ ಕೂಡ ನಾವು ಹಿಟ್ಟನ್ನು ನಾದ್ಕೋಬೇಕು. ಹಿಟ್ಟು ನಾದ್ಕೊಂಡಾಗಿದ್ದ ನಂತರ ನಿಮಗೆ ಯಾವ ಸೈಜು ಬೇಕಾಗುತ್ತೋ ಆ ಸೈಜಲ್ಲಿ ಇಲ್ಲಿ ಒಂದು ಉಳ್ಳೆಗಳನ್ನು ಮಾಡಿಕೊಂಡು ಆಮೇಲೆ ಕೆಳಗಡೆಗೆ ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ಆಮೇಲೆ ಕೈಗೂ ಕೂಡ ಒಂದು ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ನಾವು ಅದರ ಮೇಲೆ ಈ ಥರ ಪ್ರೆಸ್ ಮಾಡಿ ಬಡಿತಾ ಹೋಗಬೇಕು. ಈ ಥರ ಬಡಿತಾ ಬಡಿತಾ ರೊಟ್ಟಿ ದೊಡ್ಡದಾಗುತ್ತೆ ನೀಟಾಗಿ ಚೆನ್ನಾಗಿ. ಈ ಥರ ನಮಗೆ ಯಾವ ಸೈಜಿಗೆ ಅಂದರೆ ಎಷ್ಟು ತೆಳುವಾಗಿ ಬೇಕಾಗುತ್ತೋ ಅಷ್ಟು ತೆಳು ಈ ಥರ ರೊಟ್ಟಿಯನ್ನು ಬಡ್ಕೊಂಡು ಆಮೇಲೆ ಇದನ್ನು ನಾವು ಹೆಂಚಿನ ಮೇಲೆ ಹಾಕ್ಕೋಬೇಕು. ಇವಾಗ ಎಲ್ಲ ನೋಡಿ ಎಷ್ಟು ನೀಟಾಗಿ ದೊಡ್ಡದಾಗಿ ಬಂದಿದೆ. ಇವಾಗ ಇದನ್ನು ಹೆಂಚಿನ ಮೇಲೆ ಹಾಕ್ಕೋಬೇಕು. ಹೆಂಚಿನ ಮೇಲೆ ಹಾಕಿಬಿಟ್ಟು ಇದಕ್ಕೆ ಇವಾಗ ನಾವೇನು ಒಂದು ವೈಟ್ ಕಲರ್ ಬಟ್ಟೆ ಇಟ್ಟಿದ್ವಲ್ಲ, ಆ ಬಟ್ಟೆಯಿಂದ ನಾವು ಈ ಥರ ನೀರನ್ನು ಸ್ಪ್ರೆಡ್ ಮಾಡಬೇಕು. ನೀರನ್ನು ಸ್ಪ್ರೆಡ್ ಮಾಡಿದ್ದಾಗಿದ್ದ ನಂತರ 1-2 ಸೆಕೆಂಡಷ್ಟು ಬಿಟ್ಟು ನಂತರ ನಾವು ರೊಟ್ಟಿನ ತಿರುವಾಕಬೇಕು. ರೊಟ್ಟಿಗೆ ಎಣ್ಣೆ ಹಚ್ಚೋದಿಲ್ಲ, ನೀರು ಹಚ್ಚಿಬಿಟ್ಟೇ ಮಾಡಬೇಕು. ನೀರು ಹಚ್ಚೋದ್ರಿಂದ ಚೆನ್ನಾಗಿರುತ್ತೆ, ಎಣ್ಣೆ ಹಚ್ಚಕ್ಕೆ ಹೋಗಬಾರ್ದು ಈ ಜೋಳದ ರೊಟ್ಟಿಗೆ. ಆಮೇಲೆ ತಿರುವಾಕಿದ ನಂತರ ಎಲ್ಲೆಲ್ಲಿ ರೊಟ್ಟಿ ಬೇಯ್ದಿರಲು ಅಲ್ಲೆಲ್ಲನೂ ಕೂಡ ಈ ಥರ ನಾವು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿಬಿಟ್ಟು ಎಲ್ಲ ಕಡೆಗೂ ನೀಟಾಗಿ ಚೆನ್ನಾಗಿ ಅದನ್ನು ಬೇಯಿಸಬೇಕಾಗುತ್ತೆ. ಈ ಥರ ನೀವು ಕೈಯಲ್ಲಿ ಬಡಿಯೋದಕ್ಕೆ ಬರೋದಿಲ್ಲ ರೊಟ್ಟಿ ಅನ್ನೋ ಅಂಥವ್ರು ಮುದ್ದೆ ಮಾಡ್ತೀವಲ್ಲ, ಆ ಥರ ಒಲೆ ಮೇಲೇ ಮುದ್ದೆ ಬೇಕಾದರೂ ಮಾಡಿಕೊಂಡು ಆಮೇಲೆ ನೀವು ಈ ಥರ ರೊಟ್ಟಿನ ಲಟ್ಟಣಿಗೆಯಿಂದ ಬೇಕಾದರೂ ಲಟ್ಟಿಸ್ಕೋಬೋದು ಫ್ರೆಂಡ್ಸ್. ನಮಗೆ ಕೈಯಿಂದ ಬಡದೆ ಅಭ್ಯಾಸ ಇರೋದ್ರಿಂದ ನಾವು ಕೈಯಿಂದನೇ ಬಡಿದ್ಬಿಟ್ಟು ಈ ರೊಟ್ಟಿಯನ್ನು ಮಾಡ್ತೀವಿ. ಇನ್ನೊಂದೇನು ಅಂತಂದರೆ ರೊಟ್ಟಿ ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಶುಗರ್ ಮಟ್ಟ ಕಮ್ಮಿ ಮಾಡುತ್ತೆ. ಆ ಕಾರಣದಿಂದ ರೊಟ್ಟಿ ತಿನ್ನೋದು ಕೂಡ ತುಂಬಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಇವಾಗ ಎಲ್ಲ ರೊಟ್ಟಿನೂ ಕೂಡ ಮಾಡಿದಾಯಿತು. ತುಂಬ ಸ್ಮೂತಾಗಿ, ತುಂಬ ಚೆನ್ನಾಗಿ, ತುಂಬ ನೀಟಾಗಿ ಬರುತ್ತೆ. ಎಷ್ಟು ತೆಳುವಾಗಿ, ಎಷ್ಟು ಮೃದುವಾಗಿ ಬಂದಿದೆ ನೋಡಿ ರೊಟ್ಟಿ. ಈ ಥರ ನಾನು ಹೇಳಿರೋ ವಿಧಾನದಲ್ಲಿ ನೀವು ರೊಟ್ಟಿ ಮಾಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ ಫ್ರೆಂಡ್ಸ್. ಕಡ್ಡಿ ಪಲ್ಯ ಮಾಡೋದಕ್ಕೋಸ್ಕರ ಇಲ್ಲಿ ನಾನು 2 ಲೋಟ ತೊಗರಿ ಬೇಳೆನ ತೊಗೊಳ್ತಾ ಇದ್ದೀನಿ. 2 ಲೋಟ ತೊಗರಿ ಬೇಳೆನ ತೊಗೊಂಡು ಅದನ್ನು ನೀಟಾಗಿ ಚೆನ್ನಾಗಿ 2-3 ಸಲ ನಾವು ಇದನ್ನು ಈ ಥರ ತೊಳ್ಕೊಬೇಕಾಗುತ್ತೆ. ಯಾಕೆ ಅಂದರೆ ಯಾವುದೇ ಕಾರಣಕ್ಕೂ ಅದರಲ್ಲಿ ಏನಾದರೂ ಒಂದು ಧೂಳಾಗಿರ್ಬೋದು ಅಥವಾ ಕೆಮಿಕಲ್ ಆಗಿರ್ಬೋದು ಇದ್ದರೆ ನಾವು ತೊಳೆದಾಗ ಅದೆಲ್ಲನೂ ಕೂಡ ನೀಟಾಗಿ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಆ ಕಾರಣದಿಂದ ತೊಗರಿಬೇಳೆನ ತೊಳೆದ್ಬಿಟ್ಟು ಇಲ್ಲಿ ನಾವು ಒಲೆ ಮೇಲೆ ಅದನ್ನು ಕುದಿಯೋದಕ್ಕೆ ಇಡಬೇಕು. ಇದು ತೊಗರಿಬೇಳೆ ಸಂಪೂರ್ಣವಾಗಿ ಕುದಿಯೋದು ಬೇಡ, ಅರ್ಧಂಬರ್ಧ ಕುದ್ರೆ ಸಾಕಾಗುತ್ತೆ. ಈ ಥರ ನೋಡಿ ಸ್ವಲ್ಪ ಕುದ್ರೆ ಸಾಕು. ಇದನ್ನು ಅರ್ಧಂಬರ್ಧ ಕುದ್ದಿದ್ದಾಗಿದ್ದ ನಂತರ ಇದನ್ನು ತೆಗೆದು ನಾವು ನೀರು ಜಾನಿಸ್ಬಿಟ್ಟು ಇಟ್ಕೋಬೇಕು. ಇದು ಕಡ್ಡಿ ಪಲ್ಯ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್. ಈಗ ಕಡಲೆ ಏನು ಬೆಳೀತಾರಲ್ಲ, ಕಡಲೆ ಬೆಳಿಬೇಕಾದ್ರೆ ಆ ಸಣ್ಣ ಸಣ್ಣ ಗಿಡಗಳೇನು ಬೆಳೆದಿರುತ್ತಲ್ಲ, ಆವಾಗ ಅದನ್ನು ಕಿತ್ಬಿಟ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಇಟ್ಕೊಂಡು ಆಮೇಲೆ ಯಾವಾಗ ಬೇಕೋ ಆವಾಗ ನಾವು ಇದನ್ನು ಉಪಯೋಗಿಸ್ಕೋಬೋದು. ಆ ಕಾರಣದಿಂದ ನಾವು ಈ ಥರ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಇದು ಚಾಕುಯಿಂದ ಕಟ್ಟಾಗೋದಿಲ್ಲ. ಆ ಕಾರಣದಿಂದ ಕತ್ತರಿಯಿಂದ ನಾವು ಇದನ್ನೆಲ್ಲನೂ ಕೂಡ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ಇಟ್ಕೋಬೇಕು. ಆಮೇಲೆ ಇವಾಗ ಒಗ್ಗರಣೆಯನ್ನು ಮಾಡೋಣ.
ಒಗ್ಗರಣೆ ಮಾಡೋದಕ್ಕೆ 2 ಸ್ಪೂನು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ನಾನು ಇಲ್ಲಿ ಮೊದಲಿಗೆ ಒಂದು ಸ್ವಲ್ಪ ಜೀರಿಗೆ ಹಾಗೂ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೋಬೇಕು. ಆಮೇಲೆ ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ಕೋಬೇಕು. ಇದಕ್ಕೆ ನೀವು ಸ್ವಲ್ಪ ಖಾರವಾಗಿರೋ ಥರ ಸ್ವಲ್ಪ ಹೆಚ್ಚಿಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನೂ ಕೂಡ ನಾನು ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ. ಈರುಳ್ಳಿನೂ ಕೂಡ ಚೆನ್ನಾಗಿ ಸ್ವಲ್ಪ ಎಲ್ಲನೂ ಕೂಡ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಈ ಈರುಳ್ಳಿ ಬೇಗನೆ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಅದಕ್ಕೆ ಒಂದು ಸ್ವಲ್ಪ ನಾವು ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡಿದ್ವಿ ಅಂತಂದರೆ ಈರುಳ್ಳಿ ತುಂಬ ಬೇಗ ಚೆನ್ನಾಗಿ ಫ್ರೈ ಆಗುತ್ತೆ. ಈರುಳ್ಳಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗಿದ ನಂತರ ಈಗ ನಾವು ಅರ್ಧಂಬರ್ಧ ಕುದಿಸಿಟ್ಕೊಂಡಿದ್ದಂಥ ತೊಗರಿಬೇಳೆ ಏನಿದೆಯಲ್ಲ ಅದನ್ನು ಇವಾಗ ನಾವು ಈ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಈ ಥರ ಒಗ್ಗರಣೆಗೆ ಸೇರಿಸ್ಕೊಂಡಾದಮೇಲೆ ಇವಾಗ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಎಲ್ಲ ಕಡೆಯೂ ಕೂಡ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಈ ಥರ ಕೈ ಆಡಿಸಿದ್ದಾಗಿದ ನಂತರ ಕೊನೆಯಲ್ಲಿ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕಡ್ಡಿ ಪಲ್ಯ ಅದನ್ನು ನಾವು ಇದಕ್ಕೆ ಸೇರಿಸ್ಬೇಕಾಗುತ್ತೆ. ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೋಬೇಕು. ಅರಿಶಿನ ಸೇರಿಸಿದ್ದಾಗಿದ ನಂತರ ಇವಾಗ ಕಡ್ಡಿ ಪಲ್ಯನ ನಾವು ಇದಕ್ಕೆ ಸೇರಿಸ್ತಾ ಇದ್ದೀವಿ ನೋಡಿ. ಮೊದಲಿಗೆ ತೊಳೆದ್ಬಿಟ್ಟು ಒಣಗಿಸಿಟ್ಕೊಂಡಿದ್ರೆ ಪರವಾಗಿಲ್ಲ. ಅಕಸ್ಮಾತ್ ತೊಳೆದಿಲ್ಲ ಅಂತಂತಂದರೆ ಇವಾಗ ನಾವು ತೊಳೆದ್ಬಿಟ್ಟು ಹಾಕ್ಕೋಬೋದು. ಇಲ್ಲಿ ಮೊದಲಿಗೆ ತೊಳೆದ್ಬಿಟ್ಟು ಒಣಗಿಸಿಟ್ಟಿರೋದ್ರಿಂದ ನಾನು ಡೈರೆಕ್ಟಾಗಿ ಕಟ್ ಮಾಡಿ ಹಾಗೆ ಹಾಕ್ತಾ ಇದ್ದೀನಿ. ಇದು ತೊಳೆದೇ ಇದ್ದರೆ ಈ ಒಂದು ಕಡ್ಡಿ ಪಲ್ಯ ಏನಾಗುತ್ತೆ ಅಂತಂದರೆ ಹುಳಿ ಬರುತ್ತೆ. ಆ ಕಾರಣಕ್ಕಿಂತ ತೊಳೆದ್ಬಿಟ್ಟು ಹಾಕಬೇಕು. ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲನೂ ಕೂಡ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ದಾಗಿದ ನಂತರ ಕೊನೆಯಲ್ಲಿ ನಾವು ಹೆಚ್ಚಿಟ್ಕೊಂಡಿರೋಂಥ ಸ್ವಲ್ಪ ಕೊತ್ತಂಬರಿಯನ್ನು ಇದಕ್ಕೆ ಸೇರಿಸ್ಕೋಬೇಕು. ಈ ಥರ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಆಮೇಲೆ ಇದ್ರ ಮೇಲೆ ನಾವು ಒಂದು ಪ್ಲೇಟನ್ನು ಮುಚ್ಚಿ ಇಟ್ಟುಬಿಡಬೇಕು. ಹಾಗೆ ಉರಿನ ತುಂಬ ಸಣ್ಣ ಮಾಡಿಬಿಡಬೇಕು. ಆ ಒಂದು ಹಬೆನಲ್ಲೇ ಸ್ವಲ್ಪ ಅದು ಬೆಂದರೆ ಸಾಕಾಗುತ್ತೆ. ಆ ಕಾರಣದಿಂದ ಸ್ವಲ್ಪ ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಇಟ್ಟರೆ ಸಾಕಾಗುತ್ತೆ. ಹೆಚ್ಚಿಗೆ ಇಡೋದೇನು ಬೇಡ. ಉರಿ ತುಂಬ ಸಣ್ಣ ಇರಬೇಕು. ಆಮೇಲೆ 5 ನಿಮಿಷದ ನಂತರ ಆಫ್ ಮಾಡಿಬಿಟ್ಟು ತೆಗೆದ್ರೆ ಸಾಕು. ಕಡ್ಡಿ ಪಲ್ಯ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ತುಂಬಾ ರುಚಿಕರವಾದ ಟೇಸ್ಟಿಯಾದಂಥ ಕಡ್ಡಿ ಪಲ್ಯ ರೆಡಿ ಆಯಿತು ನೋಡಿ. ಇದು ರೊಟ್ಟಿ ಜೊತೆಗೆ ಹಾಗೆ ಚಪಾತಿ ಜೊತೆಗೂ ಕೂಡ ಹಾಗೆ ದೋಸೆ ಜೊತೆಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಲ ಈ ಥರ ಕಡ್ಡಿ ಪಲ್ಯನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈಗ ಹಸಿಮೆಣಸಿನಕಾಯಿ ಖಾರ ಅಂದರೆ ಹಸಿಮೆಣಸಿನಕಾಯಿ ಚಟ್ನಿ ಮಾಡೋದು ಹೇಗೆ ನೋಡೋಣ ಬನ್ನಿ. ಈ ಒಂದು ಹಸಿಮೆಣಸಿನಕಾಯಿ ಚಟ್ನಿ ಚಪಾತಿ, ರೊಟ್ಟಿ ಹಾಗೂ ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ಮೊದಲಿಗೆ ನಾನು ಅರ್ಧ ಕಪ್ಪಷ್ಟು ಶೇಂಗದ ಬೀಜನ ಹುರ್ಕೊಳ್ತಾ ಇದ್ದೀನಿ ನೋಡಿ. ಎಣ್ಣೆಯನ್ನು ಹಾಕೋದು ಬೇಡ, ಹಾಗೆಯೇ ಇದನ್ನು ಹುರ್ಕೋಬೇಕು. ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಈ ಥರ ಕಣ್ಣು ಬೀಳೋ ಥರ ಹುರ್ಕೊಂಡ್ರೆ ಸಾಕು. ಜಾಸ್ತಿ ಉರಿ ಇಟ್ಟು ಹುರ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ ಇವಾಗ ಒಂದು 20 ಮೆಣಸಿನಕಾಯಿಯನ್ನು ತಗೊಳ್ತಾ ಇದ್ದೀನಿ ನಾನು. ಇಲ್ಲಿ ನಾನು ಖಾರದ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದರಲ್ಲಿ ಸಪ್ಪೆ ಮೆಣಸಿನ್ಕಾಯಿ ಇತ್ತು ಅಂತಂದರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ನೀವು ತೊಗೋಬಹುದು. ಆದರೆ ಇದು ಖಾರದ ಮೆಣಸಿನ್ಕಾಯಿ ಆಗಿರೋದ್ರಿಂದ ನಾನು ಒಂದು 20 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನು ಎಣ್ಣೆಯನ್ನು ಹಾಕಿಬಿಟ್ಟು ಇದು ಚೆನ್ನಾಗಿ ಅದರ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ಈಗ ನೋಡಿ ಈ ಥರ ಕಣ್ಣು ಬೀಳೋವರೆಗೂ ಇಷ್ಟು ಹುರ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಎಣ್ಣೆಯಲ್ಲಿ ಈ ಒಂದು ಮೆಣಸಿನ್ಕಾಯಿ ಹುರಿಯೋದ್ರಿಂದ. ಈಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಈಗ ಹುರಿದಿಟ್ಕೊಂಡಿರೋವಂಥ ಶೇಂಗದ ಬೀಜ ಹಾಗೂ ಹುರಿದಿಟ್ಕೊಂಡಿರೋಂತಹ ಹಸಿಮೆಣಸಿನ್ಕಾಯಿನೂ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು. ಆಮೇಲೆ 1 ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಇದಕ್ಕೆ ಹಾಕ್ಕೋಬೇಕು. ಜೀರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗೆ ಜೀರ್ಣಶಕ್ತಿ ಕೂಡ ಚೆನ್ನಾಗಾಗುತ್ತೆ. ಆ ಕಾರಣದಿಂದ ಜೀರಿಗೆಯನ್ನು ಸೇರಿಸ್ಕೋಬೇಕು. ಆಮೇಲೆ 1 ಗಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸಿ ಅದನ್ನು ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೋಬೇಕು.
ಇಲ್ಲಿ 20 ಮೆಣಸಿನಕಾಯಿಗೆ ನಾನು 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು 3-4 ಎಲೆಯಷ್ಟು ಹುಣಸೆ ಹಣ್ಣನ್ನು ಕೂಡ ತೊಳೆದು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ. ಇವಾಗ ಇದನ್ನು ನಾವು ಚೆನ್ನಾಗಿ ರುಬ್ಕೊಂಡು ಬರಬೇಕು. ತೀರಾ ನುಣ್ಣಗೆ ರುಬ್ಬಕ್ಕೇನು ಹೋಗಬಾರ್ದು, ಸ್ವಲ್ಪ ತರಿ ತರಿಯಾಗಿದ್ದರೆ ಸಾಕಾಗುತ್ತೆ ನೋಡಿ. ಇಷ್ಟ ಆದರೆ ಸಾಕು, ಜಾಸ್ತಿ ನುಣ್ಣಗೂ ಆಗೋದು ಬೇಡ. ಹಾಗೆ ಇದಕ್ಕೆ ನೀರು ಕೂಡ ಹಾಕಕ್ಕೆ ಹೋಗಬಾರ್ದು. ನೀರು ಕೂಡ ಹಾಕದಿರ ಇದು ಹಾಗೇನೆ ಬರೀ ಈ ಥರ ರುಬ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಇಷ್ಟೇ ಇದು ಮೆಣಸಿನಕಾಯಿ ಚಟ್ನಿ ಮಾಡೋ ವಿಧಾನ. ತುಂಬಾ ಟೇಸ್ಟಿಯಾಗಿ ತುಂಬಾ ರುಚಿಕರವಾಗಿರುತ್ತೆ ಫ್ರೆಂಡ್ಸ್. ಇದು ಎಷ್ಟು ದಿವಸ ಬೇಕಾದರೂ ನಾವು ಇದನ್ನು ಇಟ್ಬಿಟ್ಟು ಯೂಸ್ ಮಾಡ್ಬೋದು. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಅಡುಗೆನೂ ಕೂಡ ರೆಡಿ ಆಯಿತು. ಜೋಳದ ರೊಟ್ಟಿನೂ ರೆಡಿ ಆಯಿತು, ಹಾಗೆ ಕಡ್ಡಿ ಪಲ್ಯನೂ ಕೂಡ ರೆಡಿ ಆಯಿತು. ಹಾಗೆ ಅದರ ಜೊತೆಯಲ್ಲಿ ಟೊಮಾಟೊ ಖಾರ ಹಾಗೆ ಹಸಿಮೆಣಸಿನಕಾಯಿ ಖಾರನೂ ಕೂಡ ರೆಡಿ ಆಯಿತು. ಈ ಟೊಮಾಟೊ ಖಾರ ಮಾಡೋದನ್ನು ಕೂಡ ನಾನು ವಿಡಿಯೋನ ಮಾಡಿದ್ದೀನಿ. ಟೊಮಾಟೊ ಖಾರನೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಕರವಾಗಿರುತ್ತೆ ಫ್ರೆಂಡ್ಸ್. ಹಾಗೆಯೇ ಈ ಒಂದು ಹಸಿಮೆಣಸಿನಕಾಯಿ ಖಾರನ ನಾವು ರೊಟ್ಟಿ ಜೊತೆ ಹಾಗೆ ಚಪಾತಿ ಜೊತೆ ತಿನ್ನಬೇಕಾದ್ರೆ ಮೊಸರಿನ ಜೊತೆಯಲ್ಲಿ ನಾವು ಮಿಕ್ಸ್ ಮಾಡಿ ತಿಂದ್ವಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ನಾವು ಹಸಿಮೆಣಸಿನಕಾಯಿ ಖಾರನ ತಿನ್ನಬೇಕು ಅಂದಾಗ ಅದಕ್ಕೆ ತುಪ್ಪವನ್ನು ಸೇರಿಸ್ಕೊಂಡು ನಾವು ತಿಂದ್ವಿ ಅಂತಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ರುಚಿಕರವಾಗಿಯೂ ಕೂಡ ಇರುತ್ತೆ ಫ್ರೆಂಡ್ಸ್. ಬಾಯಿ ಕೆಟ್ಟಾಗ, ಜ್ವರ ಬಂದಾಗ ಈ ಥರದ ಒಂದು ಹಸಿಮೆಣಸಿನಕಾಯಿ ಖಾರ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಟೊಮಟೊ ಖಾರ ಆಗಿರ್ಬೋದು, ಹಾಗೆ ಕಡ್ಡಿ ಪಲ್ಯ ಆಗಿರ್ಬೋದು, ಇದನ್ನೆಲ್ಲ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಉತ್ತರ ಕರ್ನಾಟಕದ ಈ ಒಂದು ಟೇಸ್ಟಿಯಾದಂಥ ರುಚಿಕರವಾದಂಥ ಅಡುಗೆ ರೆಡಿ ಆಯಿತು ನೋಡಿ. ಜೋಳದ ರೊಟ್ಟಿ ಹಾಗೆ ಕಡ್ಡಿ ಪಲ್ಯ ಹಾಗೆಯೇ ಹಸಿಮೆಣಸಿನಕಾಯಿಯ ಒಂದು ಖಾರ, ಇಷ್ಟು ಇವತ್ತಿನ ಈ ಒಂದು ಅಡುಗೆ ನಿಮಗೆ ತುಂಬ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.